ಎಲ್ಲರಿಗೂ ನನ್ನ ನಮಸ್ಕಾರಗಳು. ತರಗತಿ 9ನೇ ವಿಷಯ ಗಣಿತ. ಅಂಕಗಳು 20. ಈ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ LBA ಬೇಸ್ಡ್ ಅಸೆಸ್ಮೆಂಟ್, LBA ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಘಟಕ 8 ಚತುರ್ಭುಜಗಳು 2ನೇ ಸೆಮಿಸ್ಟರ್ ಅಲ್ಲಿ ಬರುವಂತಹ 2ನೇ ಘಟಕ ಆಗಿರ್ತಕ್ಕಂಥ ಪಠ್ಯಪುಸ್ತಕದಲ್ಲಿರುವಂತಹ ಘಟಕ 8 ಚತುರ್ಭುಜಗಳು. ಈ ಒಂದು ಚತುರ್ಭುಜಗಳ ಘಟಕದ ಒಂದು ಘಟಕವಾರು ಕಿರು ಪರೀಕ್ಷೆ, ಇದರ ಜೊತೆಗೆ ಉತ್ತರಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಲಭ್ಯ ಇರುತ್ತೆ ಅಂತ. ಕಿರು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಈಗ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದಲ್ಲಿ ಉತ್ತರವನ್ನು ಬರೀತಕ್ಕಂಥ 2 ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಒಂದನೇದು, ಸಮಾಂತರ ಚತುರ್ಭುಜ ಎಲ್ಲಾ ಕೋನಗಳ ಮೊತ್ತವು 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ. ಎರಡನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾಗಿರುವ ಆಕೃತಿ ಯಾವುದು? ಅಂದ್ರೆ ಎ ಪತಂಗ, ಬಿ ಆಯತ, ಸಿ ವಜ್ರಾಕೃತಿ, ಡಿ ಟ್ರಾಪಿಜ್ಯ. ಎರಡನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಕೂಡ 2 ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಅಂದ್ರೆ ಒಟ್ಟು 2 ಅಂಕಗಳು. ಮೂರನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಯಾವುದಾದ್ರೂ 2 ಗುಣಲಕ್ಷಣಗಳನ್ನ ಬರೆಯಿರಿ. ನಾಲ್ಕನೇದು, ಮಧ್ಯಬಿಂದು ಪ್ರಮೇಯದ ಹೇಳಿಕೆಯನ್ನ ಬರೆಯಿರಿ. ಪ್ರಶ್ನೆ ಸಂಖ್ಯೆ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. ಐದನೇ ಪ್ರಶ್ನೆ, ಚಿತ್ರದಲ್ಲಿ PQRS ಒಂದು ಸಮಾಂತರ ಚತುರ್ಭುಜ. ಕೋನ P = 110 ಡಿಗ್ರಿ ಆದ್ರೆ ಕೋನ Q ನ ಅಳತೆಯನ್ನ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ. ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನವು ಅದರ ಪಾರ್ಶ್ವ ಕೋನದ 3/2 ಆ ಸಮಾಂತರ ಚತುರ್ಭುಜದ ಕೋನಗಳನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ 3 ಅಂಕಗಳು. 7th ಕ್ವಶನ್ ಇದೆ. ಒಂದು ಸಮಾಂತರ ಚತುರ್ಭುಜ ABCD ಯಲ್ಲಿ ಕರ್ಣ AC ಯು ಕೋನ A ಯನ್ನು ದ್ವಿಭಾಗಿಸಿದರೆ ಈ ಕೆಳಗಿನವುಗಳನ್ನು ಸಾಧಿಸಿ. ಚಿತ್ರ ಇಲ್ಲಿದೆ. ಒಂದನೇದು, AC ಯು ಕೋನ C ಯನ್ನು ಸಹ ದ್ವಿಭಾಗಿಸುತ್ತದೆ. ABCD ಒಂದು ವಜ್ರಾಕೃತಿ ಅಂತಕ್ಕಂಥ ಸಾಧನೆಯನ್ನು ಮಾಡ್ತು. ಇನ್ನು ಪ್ರಶ್ನೆ ಇದೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ, 4 ಅಂಕಗಳು. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ಸಾಧಿಸಿ ಪ್ರಮೇಯ ಇದೆ. 6ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 5 ಅಂಕದ ಒಂದು ಪ್ರಶ್ನೆ. 9ನೇ ಪ್ರಶ್ನೆ, ಒಂದು ತ್ರಿಭುಜದ ಯಾವುದೇ 2 ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು 3ನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ. ಇದು ಒಂದು ಕಿರು ಪರೀಕ್ಷೆ 20 ಅಂಕಗಳ ಪ್ರಶ್ನೆ ಪತ್ರಿಕೆ. ಈಗ ಅವುಗಳ ಉತ್ತರಗಳನ್ನು ನೋಡೋಣ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೊಟ್ಟಿರ್ತೇನೆ ಮತ್ತು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಕೂಡ ಯಾವ ಒಂದು PDF ದಲ್ಲಿ ಲಭ್ಯ ಇರುತ್ತೆ ಅಂತ ಹೇಳ್ತಾ, ಈಗ ಉತ್ತರಗಳು. 1ನೇ ಪ್ರಶ್ನೆಗೆ 1ನೇದು D 360 ಡಿಗ್ರಿ, 2ನೇದು B ಆಯತ. 3ನೇ ಪ್ರಶ್ನೆಗೆ ಸಮಾಂತರ ಚತುರ್ಭುಜದ ಗುಣಲಕ್ಷಣ 2 ಬರಿ ಅಂತ ಹೇಳಿದ್ರು. 2 ಗುಣಲಕ್ಷಣಗಳನ್ನು ಬರೆಯಲಾಗಿದೆ. ಮಧ್ಯಬಿಂದು ಪ್ರಮೇಯ ಅಂತಕ್ಕಂಥ ಇಲ್ಲಿ ಹೇಳ ಅಂತ ಹೇಳಿದ್ರು. ಒಂದು ತ್ರಿಭುಜ ಯಾವುದೇ 2 ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು 3ನೇ ಬಾಹುಗೆ ಸಮಾಂತರವಾಗಿರುತ್ತೆ ಅಂತ ಬರೀಬೇಕು. ಇನ್ನು 2 ಅಂಕದ ಪ್ರಶ್ನೆಗಳಿವೆ. 5 ಮತ್ತು 5ನೇ ಪ್ರಶ್ನೆಗೆ ಚಿತ್ರ ಸಹಿತವಾಗಿ ಇಲ್ಲಿ ಉತ್ತರವನ್ನ ಬಿಡಿಸಲಾಗಿದೆ. ಅದೇ ರೀತಿ 6ನೇ ಪ್ರಶ್ನೆ ಇದೆ. 6ನೇ ಪ್ರಶ್ನೆಗೆ ಆ ಕೋನದ ಅಳತೆಯನ್ನು ಕಂಡುಹಿಡಿ ಅಂತ ಹೇಳಿದ್ರು. ಅಲ್ಲಿ ಸಂಪೂರ್ಣವಾದಂತಹ ವಿವರಣೆಯ ಜೊತೆಗೆ ಇಲ್ಲಿ ಉತ್ತರವನ್ನು ಬಿಡಿಸಲಾಗಿದೆ. ಇನ್ನು 3 ಅಂಕದ ಪ್ರಶ್ನೆ ಇತ್ತು. 7ನೇ ಪ್ರಶ್ನೆ, ಇದು ಕೋನ ಅಂದ್ರೆ ಸಿ ಯು ಕೋನವನ್ನು ಅರ್ಧಿಸುತ್ತದೆ, AC ಯು ಕೋನ C ಅನ್ನು ಅರ್ಧಿಸುತ್ತದೆ ಅಂತ 1ನೇ ಸಾಧನೆ ಇತ್ತು. ಅದನ್ನು ಇಲ್ಲಿ ಸಾಧಿಸಿ ಆ ಉತ್ತರವನ್ನು ತೋರಿಸಲಾಗಿದೆ. ಅದೇ ರೀತಿ 2ನೇದು ABCD ಒಂದು ವಜ್ರಾಕೃತಿ ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ಅದಕ್ಕೂ ಕೂಡ ಪರಿಹಾರವನ್ನು ಇಲ್ಲಿ ಬಿಡಿಸಲಾಗಿದೆ. ಈ PDF ಅನ್ನ ತಾವು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಸಂಪೂರ್ಣವಾದಂತ ವಿವರಣೆಯನ್ನು ಸಿಗುತ್ತೆ. ಇನ್ನು 4 ಅಂಕಗಳ ಪ್ರಶ್ನೆ ಇದೆ. ಇಲ್ಲಿ ಪ್ರಮೇಯ ಇದೆ. ಆ ಪ್ರಮೇಯವನ್ನ ಇಲ್ಲಿ ಸಾಧನೆಯನ್ನ ಮಾಡಿ ತೋರಿಸಲಾಗಿದೆ. ಇಲ್ಲಿ ಪ್ರಮೇಯ ಇದೆ, ಸಂಪೂರ್ಣವಾದಂತ ಪ್ರಮೇಯವನ್ನ ಇಲ್ಲಿ ಸಾಧಿಸಿ ಅದಕ್ಕೆ ಉತ್ತರವನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ. ಅದೇ ರೀತಿ 5 ಅಂಕದ ಪ್ರಶ್ನೆ ಇದೆ. ಇಲ್ಲಿ ಕೂಡ ಪ್ರಮೇಯ ಇದೆ. ಆ ಪ್ರಮೇಯ ಕೂಡ ಇಲ್ಲಿ ಸಂಪೂರ್ಣವಾಗಿ ಅದರ ಪರಿಹಾರ, ದತ್ತ ಸಾಧನೆ ಮತ್ತು ರಚನೆಯನ್ನ ಸಂಪೂರ್ಣವನ್ನ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ ಅಂತ ಹೇಳುತ್ತಾ 9ನೇ ತರಗತಿ 2ನೇ ಘಟಕ ಆಗಿರ್ತಕ್ಕಂಥ ಒಂದು ಚತುರ್ಭುಜಗಳು ಅಂತಕ್ಕಂಥ ಘಟಕದ ಸಂಪೂರ್ಣವಾದಂತಹ ಕಿರು ಪರೀಕ್ಷೆ ಮತ್ತು ಜೊತೆಗೆ ಅದರ ಉತ್ತರಗಳ ವಿಡಿಯೋವನ್ನು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.